ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾನೇ ಈಸಿ ಮೆಥಡಲ್ಲಿ ಸ್ಲೀವ್ಲೆಸ್ ಕುರ್ತಿ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ತುಂಬಾನೇ ಈಸಿ ಇರುತ್ತೆ. ಇದು ಬಂದು ಕಂಪ್ಲೀಟ್ ಆಗಿ ಬಿಗಿನರ್ಸ್ಗೆ ಅಂತಾನೆ ಮಾಡಿದ್ದೀನಿ. ಅಂಡ್ ಈ ಚಾನಲಲ್ಲಿ ಕಂಪ್ಲೀಟ್ ನಾನು ವಿಡಿಯೋಸ್ ಎಲ್ಲ ಮಾಡೋದು ಬಿಗಿನರ್ಸ್ಗೆ ಅಂತಾನೆ. ತುಂಬಾನೇ ಸಿಂಪಲ್ ಆಗಿರುತ್ತೆ ಅಂಡ್ ತುಂಬಾ ಈಸಿ ಕೂಡ ಇರುತ್ತೆ. ಸೊ ಡೆಫಿನೆಟ್ಲಿ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ಲೀವ್ಸ್ ಏನು ಇಲ್ಲ, ಜಸ್ಟ್ ಸ್ಲೀವ್ಲೆಸ್ ಕುರ್ತಿ ತರ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಅಂಡ್ ಇದಕ್ಕೆ ಲೈನಿಂಗ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ನೆಟ್ಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಈ ತರ ಫ್ಯಾಬ್ರಿಕ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಜೀನ್ಸ್‌ಗೆ ತುಂಬಾನೇ ಚೆನ್ನಾಗಿರುತ್ತೆ ಲುಕ್ ವೈಸ್. ನೋಡಿ ನಾನು ವೇರ್ ಮಾಡಿದ್ದೀನಿ. ಈ ತರ ಇದೆ ಲುಕ್ ವೈಸ್. ಅಂಡ್ ಇದರಲ್ಲಿ ಅಷ್ಟೇ ತುಂಬಾನೇ ಕಲರ್ಸ್ ಇರತ್ತೆ. ಸೊ ನೆಟ್ಟೆಡ್ ಫ್ಯಾಬ್ರಿಕ್ಸು ಡಿಫರೆಂಟ್ ಡಿಸೈನ್ ಅಲ್ಲಿ ಇರತ್ತೆ. ನಿಮ್ಗೆ ಬೇಕು ಅಂದ್ರೆ ಇನ್ನು ಬೇರೆ ತರ ಥ್ರೆಡ್ ಟೈಪ್ ಅಲ್ಲಿ ಬರುತ್ತೆ. ಈ ತರ ಸೀಕ್ವೆನ್ಸ್ ಇಲ್ದಿರನು ಪ್ಲೈನ್ ಫ್ಯಾಬ್ರಿಕ್ ಅಲ್ಲೇ. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಈ ತರ ನೀವು ಸ್ಲೀವ್‌ಲೆಸ್ ಕುರ್ತಿ ತರ ಸ್ಟಿಚಿಂಗ್ ಮಾಡ್ಕೊಂಡು ಜೀನ್ಸ್‌ಗೆ ಪೇರ್ ಅಪ್ ಮಾಡ್ಕೋಬಹುದು. ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ಈ ತರ ಇದೆ. ನಾನೇನು ಡಿಸೈನ್ ಮಾಡಿಲ್ಲ. ತುಂಬಾನೇ ಸಿಂಪಲ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಮತ್ತೆ ಮೇಯ್ನ್ ಇದು ನಾನು ಯಾವುದೇ ಮೆಜರ್ಮೆಂಟ್ ಅಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸಿಲ್ಲ. ಓಲ್ಡ್ ಕುರ್ತಿನ ಯೂಸ್ ಮಾಡಿ ಮಾರ್ಕಿಂಗ್ ಮಾಡಿ ತೋರಿಸಿದ್ದೀನಿ. ಯಾಕಂದ್ರೆ ಎಲ್ರಿಗೂ ಯೂಸ್ ಆಗತ್ತೆ, ಅದಕ್ಕೆ ಈ ರೀತಿ ತೋರಿಸಿದ್ದೀನಿ. ಅಂಡ್ ನಿಮ್ಗೆ ಮೆಜರ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ತುಂಬಾನೇ ಕುರ್ತಿ ವಿಡಿಯೋಸ್ ಮಾಡಿದ್ದೀನಿ ನನ್ನ ಫಸ್ಟ್ ಚಾನಲ್ ಅಲ್ಲಿ. ಬಟ್ ಇದು ಸ್ವಲ್ಪ ಯೂಸ್ಫುಲ್ ಆಗ್ಲಿ ಎಲ್ಲರಿಗೂ ಅಂತ ನಾನು ಈ ತರ ಓಲ್ಡ್ ಕುರ್ತಿನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಜಸ್ಟ್ ನಾನು 1 ಮೀಟರ್ ಫ್ಯಾಬ್ರಿಕ್ ಅಲ್ಲೇ ಕುರ್ತಿ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡ್ತೀನಿ. ಜಸ್ಟ್ ನನಗೆ ಅಂತ ಡಿಸೈನ್ ಮಾಡ್ಕೊಂತಾ ಇದ್ದೀನಿ. ಜಸ್ಟ್ 1 ಮೀಟರ್ ನೆಟ್ಟೆಡ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಅಂಡ್ 1 ಮೀಟರ್ ಮೇಲೆ ಒಂದು 2 ಇಂಚಸ್ ಎಕ್ಸ್ಟ್ರಾ ಇರುತ್ತೆ ಲೈನಿಂಗ್ ಫ್ಯಾಬ್ರಿಕ್. ಸೊ ಈ ತರ ನೀವು ಕೇಳಿದ್ರೆ ಕೊಡ್ತಾರೆ. ಒಂದು 2 ಇಂಚಸ್ 4 ಇಂಚಸ್ ಎಕ್ಸ್ಟ್ರಾ ಬೇಕು ಅಂದ್ರೆ ಕಟ್ ಮಾಡಿ ಕೊಡ್ತಾರೆ ಲೈನಿಂಗು. ಸೊ ಲೈನಿಂಗ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಬೆಟರು. ಇಲ್ಲ ನಿಮ್ಗೆ ಸ್ವಲ್ಪ ಐಡಿಯಾ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಅಂತ ಇದ್ರೆ 1 1/2 ಮೀಟರ್ ತಗೊಂಡ್ರೆ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಏನಿದೆ ನೆಟ್ಟೆಡ್ ಫ್ಯಾಬ್ರಿಕ್ಕು. ಸೊ ಆರಾಮಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬಹುದು. ಮಿಕ್ಕಿದ್ರೆ ಸ್ಲೀವ್ಸ್ ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು. ನೋಡಿ ನಾನು ಇವಾಗ ಕುರ್ತಿ ಏನಿದೆ ಅದನ್ನ ಕಟ್ ಮಾಡಿ ತೋರಿಸ್ತೀನಿ. ಜಸ್ಟ್ ಇದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ. ಸೊ ಓಪನ್ ಪಾರ್ಟ್ ಯಾವ್ದು, ಫೋಲ್ಡಿಂಗ್ ಪಾರ್ಟ್ ಯಾವ್ದು ಅದನ್ನ ನೋಡ್ಕೋಬೇಕು. ಇಲ್ಲಿ ನಾನು ಮೆಜರ್ಮೆಂಟ್‌ಗೆ ಓಲ್ಡ್ ಕುರ್ತಿನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡಿರೋ ಕುರ್ತಿ ಏನಿದೆ ಸೊ ಇದನ್ನ ನೀಟಾಗಿ ಇದ್ರ ಮೇಲೆ ಇಟ್ಟು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂತೀನಿ. ಇದು ಮಾರ್ಕಿಂಗ್ ಮಾಡಿದಾಗ ನೋಡ್ಕೋಬೇಕು, ನಮ್ಮ ಮೆಜರ್ಮೆಂಟ್ ಕುರ್ತಿ ಏನಿದೆ ಓಲ್ಡ್ ಕುರ್ತಿ ಅದನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದ್ರ ಮೇಲೆ ಇಟ್ಬಿಟ್ಟು ನೋಡಿ ನಾನು ನೀಟಾಗಿ ಅಡ್ಜಸ್ಟ್ ಮಾಡಿದ್ದೀನಿ. ಜಸ್ಟ್ ಏನು ಇಲ್ಲ, ಈ ಶೋಲ್ಡರ್ ಪಾರ್ಟ್ ಏನಿದೆ ಅದು ಮತ್ತೆ ನೆಕ್ ಲೆಂತ್ ಅದನ್ನ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ. ಜಸ್ಟ್ ನೆಕ್ ಲೆಂತ್ ಮತ್ತೆ ಈ ಶೋಲ್ಡರ್ ಲೆಂತ್ ಎರಡನ್ನೂ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಇಲ್ಲೇ. ಇಲ್ಲ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಆರಾಮಾಗಿ ನೀವು ಈ ನೆಕ್ ಪಾರ್ಟ್ ಡೀಪು ಇದೆಲ್ಲ ನೀಟಾಗಿ ಇದನ್ನ ನೋಡ್ಕೊಂಡು ಅದೇ ತರಾನೇ ಮಾರ್ಕಿಂಗ್ ಮಾಡ್ಕೋಬಹುದು. ಇಲ್ಲ ಸ್ವಲ್ಪ ನಿಮ್ಗೆ ಐಡಿಯಾ ಇದ್ರೆ ಬೇಸಿಕ್ ಎಲ್ಲ ಗೊತ್ತಿದ್ರೆ ಜಸ್ಟ್ ಈ ಶೋಲ್ಡರ್ ಪಾರ್ಟು ನೆಕ್ ಪಾರ್ಟ್ ಏನಿದೆ ನೆಕ್ ಲೆಂತ್ ಅದನ್ನ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಈ ಕಡೆ ಈ ಸ್ಲಿಟ್ ಪಾರ್ಟ್ ಏನಿದೆ ಸೊ ಸೇಮ್ ಯಾವ ತರ ಇದೆ ಅದೇ ತರಾನೇ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಹಾಗೆ ಸೈಡ್ ಫಿಟ್ಟಿಂಗ್ ಕಡೆ ಫ್ಯಾಬ್ರಿಕ್ ಎಷ್ಟು ಬಿಟ್ಟಿದ್ದೀನಿ ಮಾರ್ಜಿನು ಸೇಮ್ ಅಷ್ಟಕ್ಕೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಈ ಸ್ಲಿಟ್ ಪಾರ್ಟ್ ಮತ್ತೆ ಮಾರ್ಕ್ ಮಾಡಿ ತೋರಿಸ್ತೀನಿ ಮಾರ್ಜಿನ್ ಎಷ್ಟು ಬಿಟ್ಕೋಬೇಕು ಅಂತ. ಜಸ್ಟ್ ಈ ಕುರ್ತಿ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟ್ ಆಗಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತೆ ಈ ಸ್ಲಿಟ್ ಪಾರ್ಟ್ ಕಡೆಗೆ ಎಕ್ಸ್ಟ್ರಾ ಒಂದು 1 ಇಂಚು ಇಲ್ಲ 1.5 ತಗೊಂಡ್ರೆ ಆಗುತ್ತೆ. ಜಸ್ಟ್ 1 ಇಂಚ್ ತಗೊಂಡ್ರೆ ಆಗತ್ತೆ. ನಾನು 1.5 ಏನು ತಗೊಂಡಿಲ್ಲ. ಜಸ್ಟ್ 1 ಇಂಚ್ ಮಾತ್ರ ಈ ಸ್ಲಿಟ್ ಪಾರ್ಟ್‌ಗೆ ಫೋಲ್ಡಿಂಗ್ ಕಡೆಗೆ ನೀವು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಜಿನ್ ಬಿಟ್ಕೋಬೇಕು. ನೋಡಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ತುಂಬಾ ಸಿಂಪಲ್ಲು. ಜಸ್ಟ್ ಇದನ್ನ ಈ ಓಲ್ಡ್ ಕುರ್ತಿ ಯೂಸ್ ಮಾಡ್ಕೊಂಡು ಶೋಲ್ಡರ್ ಲೆಂತ್ ಮತ್ತೆ ಈ ನೆಕ್ ಲೆಂತ್ ಈ ಸ್ಲಿಟ್ ಪಾರ್ಟ್ ಕಡೆ ಏನಿದೆ ಅದನ್ನ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಇಲ್ಲಿ ನೋಡ್ಕೋಬೇಕು ಹಾರ್ಮ್ ಶೇಪ್ ಎಲ್ಲ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಶೋಲ್ಡರ್ ಪಾರ್ಟ್ ಇವಾಗ 6 ಇಂಚಸ್ ಇದೆ. 6 ಇಂಚಸ್‌ಗೆ ಒಂದು 1/2 ಇಂಚು ಎಕ್ಸ್ಟ್ರಾ ತಗೋಬೇಕು ಹಾರ್ಮ್ ಶೇಪು. ನಿಮ್ಗೇನಾದ್ರೂ ಶೋಲ್ಡರ್ ಲೆಂತ್ 7 ಬಂದ್ರೆ 7.5 ಈ ರೀತಿ 1/2 ಇಂಚು ಡೌನ್‌ಗೆ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಆರ್ಮ್ ಶೇಪು. ಇಲ್ಲಿ ನಾನು ನೆಕ್ ಡೀಪು 5.5 ಇಂಚಸ್ ಇಟ್ಟಿದ್ದೀನಿ. ನಿಮ್ಗೆ ಡೀಪು ಸ್ವಲ್ಪ ಜಾಸ್ತಿ ಅನ್ಸಿದ್ರೆ 5 ಇಂಚಸ್ಸು ತಗೋಬಹುದು. ನಾನು 5.5 ತಗೊಂಡಿದ್ದೀನಿ. ಅಂಡ್ ಈ ಸ್ಲಿಟ್ ಪಾರ್ಟು ನೀವು ಓಲ್ಡ್ ಕುರ್ತಿ ಏನಿದೆ ಅದನ್ನ ಮಾರ್ಕಿಂಗ್ ಮಾಡ್ದಾಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ಬೆಟರು. ನಿಮ್ಗೆ ಐಡಿಯಾ ಇದ್ರೆ ನೀಟಾಗಿ ಈ ರೀತಿ ಒಂದು 11 ಇಂಚಸ್ಸು ಅದನ್ನ ಈ ರೀತಿ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಾನಿಲ್ಲಿ ಸ್ಲಿಟ್ ಪಾರ್ಟ್ ಕಡೆಗೆ ಲೆಂತ್ 11 ಇಂಚಸ್ ತಗೊಂಡಿದ್ದೀನಿ. 11 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಓಲ್ಡ್ ಕುರ್ತಿ ಇದ್ರ ಮೇಲೆ ಇಟ್ಕೊಂಡು ಸೈಡ್ ಸ್ಲಿಟ್ ಪಾರ್ಟ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನೋಡಿ ನಾನು ಈ ಸ್ಲಿಟ್ ಪಾರ್ಟ್ ಕಡೆಗೆ ಏನು ಮಾರ್ಕಿಂಗ್ ಮಾಡಿದ್ದೀನಿ ಅದು 4 ಲೇಯರ್ಸ್ ಬರುತ್ತೆ. ಸೊ 4 ಲೇಯರ್ಸ್‌ಗೂ ನೀಟಾಗಿ ಅದೇ ತರನೇ ಮಾರ್ಕ್ ಮಾಡಿದ್ದೀನಿ. ಹಾಗೆ ನೆಕ್ ಲೆಂತುನು ಅಷ್ಟೇ ಸೇಮು
ಬ್ಯಾಕ್ ಸೈಡ್‌ದುನು ನೀಟಾಗಿ ಮಾರ್ಕ್ ಮಾಡಿದ್ದೀನಿ. ಇದೆಲ್ಲ ಮಾರ್ಕಿಂಗ್ ಆದ್ಮೇಲೆ ಆರೆಂಜ್ ಶೇಪ್ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂಡು 2 ಪಾರ್ಟ್ಸ್‌ನು ಸೆಪರೇಟ್ ಮಾಡ್ಕೋಬೇಕು. ನೋಡಿ ನಾನು ಸೆಪರೇಟ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಬಂದು ನೆಕ್ ಲೆಂಥ್ ಸೇಮ್ ಬರುತ್ತೆ. ನೆಕ್ ಡೀಪ್ ಬಂದು 2.5 ಇಲ್ಲ 3 ಇಂಚಸ್ ತಗೊಂಡ್ರೆ ಆಗತ್ತೆ. ನಿಮ್ಗೆ ಸ್ವಲ್ಪ ಡೀಪ್ ಜಾಸ್ತಿ ಬೇಕು ಅಂದ್ರೆ ನಾರ್ಮಲ್ ಒಂದು 5, 5.5 ಈ ರೀತಿ ಕೂಡ ಇಟ್ಕೋಬಹುದು. ಬಟ್ ಚೆನ್ನಾಗಿರಲ್ಲ ಈ ತರ ಕುರ್ತೀಸ್‌ಗೆ. ಜಸ್ಟ್ ಒಂದು 3 ಇಂಚಸ್ ಆದ್ರೆ ಆಗತ್ತೆ. 3 ಇಂಚಸ್ ಇಲ್ಲ 3.5 ತಗೊಂಡ್ರೆ ಆಗತ್ತೆ ಬ್ಯಾಕ್ ಸೈಡ್ ಡೀಪು. ನೀಟಾಗಿ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡು ಫ್ರಂಟ್ ನೆಕ್, ಬ್ಯಾಕ್ ನೆಕ್ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಇಲ್ಲಿಗೆ ಕುರ್ತಿ ಪಾರ್ಟ್ ಏನಿದೆ ಕಟಿಂಗ್ ಪಾರ್ಟ್ ಅದು ರೆಡಿ ಆಯ್ತು. ತುಂಬಾನೇ ಸಿಂಪಲ್ ಇರತ್ತೆ. ನಿಮ್ ಟ್ರೈ ಮಾಡಿದ್ರೆ ಒನ್ಸ್ ಒಂದು 2, 3 ಕುರ್ತೀಸು ನೀವು ಟ್ರೈ ಮಾಡಿದ್ರೆ ಆರಾಮಾಗಿ ಕಲಿಬೋದು. ನೋಡಿ ನಾನು ಮೇನ್ ಫ್ಯಾಬ್ರಿಕ್ಕು ಸೇಮ್ ಇದು ಯಾವ ತರ ಇದೆಯೋ ಅದೇ ತರನೇ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೆಂತ್ ಸ್ವಲ್ಪ ಜಾಸ್ತಿ ಬರತ್ತೆ. ಒಂದು 1 ಇಂಚು ಜಾಸ್ತಿ ಬರತ್ತೆ. ಮೇನ್ ಫ್ಯಾಬ್ರಿಕ್ಕು ಈ ರೀತಿ ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಈ ಸ್ಲೀವ್ ಪಾರ್ಟ್ ಏನಿದೆ ಆರ್ಮ್ ಶೇಪ್ ಕಡೆಗೆ ಅದು ಮತ್ತೆ ನೆಕ್ ಪಾರ್ಟ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೀವು ಇದನ್ನ ಸ್ಟಿಚಿಂಗ್ ಮಾಡಿದಾಗ ಫ್ರಂಟ್ ಸೈಡ್‌ದು ಆರ್ಮ್ ಶೇಪ್ ಒಂದು 1/2 ಇಂಚು ಕಟ್ ಮಾಡ್ಕೋಬೇಕು. ಅದನ್ನ ನಾನು ಹೇಳೋದನ್ನ ಮರ್ತೋದೆ. ಒಂದು 1/2 ಇಂಚ್ ಲೈಟ್ ಆಗಿ ಡೌನ್‌ಗೆ ಕಟ್ ಮಾಡ್ಕೋಬೇಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ಅದು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಮೇನ್ ಫ್ಯಾಬ್ರಿಕ್ಕು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನಾನು 2 ಬೋತ್ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಈ ಸ್ಲೀವ್ ಕಡೆಗೆ ಮತ್ತೆ ನೆಕ್ ಪಾರ್ಟ್ ಕಡೆಗೆ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಜಸ್ಟ್ ಅದನ್ನ ಸ್ವಲ್ಪ ಲೈಟಾಗಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ನಾನು ಫೋಲ್ಡಿಂಗ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೀಟಾಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅಂಡ್ ಈ ಕಡೆಗೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಪಾರ್ಟ್ ಕಡೆಗೆ. ಕಂಪ್ಲೀಟ್ ಆಗಿ ನಾನು ಇದೇನಿದೆ ಲೈನಿಂಗ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡಿದ್ದೀನಿ. ಇನ್ನೊಂದು ಪಾರ್ಟ್ ಕೂಡ ಸೇಮ್ ಅದೇ ತರನೇ ಸ್ಟಿಚಿಂಗ್ ಮಾಡ್ಕೋಬೇಕು ಬ್ಯಾಕ್ ಸೈಡ್‌ದು. ಇವಾಗ ಈ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡರ್ ಪಾರ್ಟ್ ಇದು ಕಾಣಿಸ್ತಿರೋ ಕೂಡ ಸ್ಟಿಚಿಂಗ್ ಮಾಡ್ತಾರೆ. ಇನ್ವಿಸಿಬಲ್ ಅಂತ ಕರೀತಾರೆ. ಹಾಗೂ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಇಲ್ಲ ನಾರ್ಮಲ್ ಆಗಿ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೆ ಇದನ್ನ ಜಸ್ಟ್ ಅಟ್ಯಾಚ್ ಮಾಡ್ಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ನಾನು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ನೋಡಿ 2 ಪಾರ್ಟ್ಸುನು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ ಶೋಲ್ಡರ್ ಪಾರ್ಟು. ಹಾಗೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗು ಓಲ್ಡ್ ಕುರ್ತಿ ಇರತ್ತಲ್ವಾ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಸೈಡ್ ಫಿಟ್ಟಿಂಗ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಓನ್ಲಿ ಈ ಸ್ಲಿಟ್ ಪಾರ್ಟ್ ನಾನು ಮಾರ್ಕ್ ಮಾಡಿದ್ದೆ ಅಲ್ವಾ ಅಲ್ಲಿಗೆ ಕರೆಕ್ಟ್ ಆಗಿ ಬರೋ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾತ್ರ. ಕುರ್ತಿ ಸ್ಟಿಚಿಂಗ್ ಮಾಡಿದಾಗ ಅದನ್ನ ಸೈಡ್‌ಗೆ ಅಟ್ಯಾಚ್ ಮಾಡ್ಕೋಬಾರ್ದು. ಸ್ವಲ್ಪ ಗ್ಯಾಪ್ ಇರೋ ತರ ನೋಡ್ಕೋಬೇಕು. ಒಂದು 1 ಇಂಚು. ನೋಡಿ ನಾನು ಗ್ಯಾಪ್ ಇರೋ ತರ ಬಿಟ್ಟಿದ್ದೀನಿ. ಇಲ್ಲಿ ನಾನು ಈ ಸೈಡ್ ಸ್ಲಿಟ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೂನು ಚೆನ್ನಾಗಿರಲ್ಲ ಲುಕ್ ವೈಸ್. ಫಿನಿಶಿಂಗ್ ಚೆನ್ನಾಗಿ ಬರಬೇಕು. ಅದಕ್ಕೆ ಇದನ್ನ ಮಾತ್ರ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ನೀಟಾಗಿ ಒಂದು 1 ಇಂಚ್ ಬರುತ್ತೆ. ಮಾರ್ಜಿನು. ಇದನ್ನ ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಓನ್ಲಿ 1 ಸ್ಟಿಚ್ ಮಾತ್ರ ಹಾಕೋಬೇಕು. ಸಿಂಗಲ್ ಸ್ಟಿಚ್. ನೋಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದ್ ಸೈಡ್ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇನ್ನೊಂದ್ ಸೈಡ್ ಹಾಗೆ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟ್ ಆಗಿ ನೀಟಾಗಿ ಇದು ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಬರೋ ತರ ಇಟ್ಕೋಬೇಕು. ಈ ಸ್ಲಿಟ್ ಪಾರ್ಟ್ ಏನಿದೆ ಇದು ಸೈಡ್ ಅಲ್ಲಿ ಸೈಡ್ ಫಿಟ್ಟಿಂಗ್ ಬರುತ್ತಲ್ವಾ ಅಲ್ಲಿಗೆ ಕರೆಕ್ಟ್ ಆಗಿ ನೋಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ವಿ ಶೇಪ್ ತರ ಬರಬೇಕು. ಸೈಡ್ ಅಲ್ಲಿ ಸ್ಲಿಟ್ ಏನಿದೆ ಅದು ನೀಟಾಗಿ ಬರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೂನು ಲುಕ್ ವೈಸ್ ಚೆನ್ನಾಗಿರಲ್ಲ. ಇದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಇದನ್ನ ನೋಡ್ಕೊಂಡು ನೀವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಟನ್ ಫ್ಯಾಬ್ರಿಕ್ಸು ಇನ್ನು ಬೇರೆ ತರ ರಿಯಾನ್ ಫ್ಯಾಬ್ರಿಕ್ಸು ಇದಾದ್ರೆ ಸ್ವಲ್ಪ ಬೆಟರು. ಸ್ವಲ್ಪ ಈಸಿ ಇರತ್ತೆ. ಬಟ್ ನೆಟೆಡ್ ಫ್ಯಾಬ್ರಿಕ್ ಅಲ್ವಾ ಇದು ಲೈನಿಂಗ್ ಎಲ್ಲ ಇರತ್ತೆ. ಇದನ್ನ ನೋಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಇಲ್ದಿರ ಲೈನಿಂಗು ಅಷ್ಟೇ ನೀಟಾಗಿ ಫಿನಿಶಿಂಗ್ ಕರೆಕ್ಟ್ ಆಗಿ ಬರಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇನ್ನೊಂದ್ ಸೈಡ್ ಕೂಡ ಇದೇ ತರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲಿಗೆ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಯ್ತು. ಈ ಸೈಡ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ರೀತಿ ಟಾಕ ತರ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಇಲ್ಲ ಇದಕ್ಕೆ ಇದು ಓರ್ಲಕ್ಕು ಈ ತರ ಮಾಡ್ತಾರಲ್ಲ ಅದನ್ನ ಮಾಡಿಸ್ಕೊಂಡ್ರೆ ಆಗತ್ತೆ. ಸ್ಟಿಚಸ್ ರಿಮೂವ್ ಆಗಲ್ಲ. ಇಲ್ಲಿಗೆ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಯ್ತು. ಅಂಡ್ ಬಿಗಿನರ್ಸ್‌ಗೆ ಅಂತಾನೆ ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಹಾಗಿದ್ರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಬೇರೆ ತರ ಕುರ್ತೀಸ್ ಎಲ್ಲ ಡಿಫ್ರೆಂಟ್ ಆಗಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.